ಹಾಫ್ ಡೇ ವಿತ್ ಶಶಾಂಕ್ ಮಾಡೋದ್ರಲ್ಲ ಜನ ಎಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಏನು ನನ್ನ ಹೆಸರು ರಿಷೆ. ನಮ್ಮ ಹುಡುಗ ತಾರೇಗೌಡ ಅಂತೇಳಿ ಮನೆಗೆ ಹೋದ್ರೆ ಅವ್ರ ಮನೆ ಮುಂದೆ ಚಿರತೆಗಳೆಲ್ಲ ನಾಯಿ ತರ ಬಂದು ಬಗುಳ್ತಾವಂತೆ. ಇವನು ಓಡಿಸ್ತಾನಂತೆ. ಮಾಡಿದ್ರು ಅದ ಬ್ರೋ. ಎಲ್ಲಿ ನೀವೆಲ್ಲಿದ್ದೀರಾ? ಫೇಮಸ್ ಆಗ್ಬಿಟ್ಟಿದ್ದೀರಾ? ಇಲ್ಲ ಇಲ್ಲ ಬ್ರೋ, ಏನು ಫೇಮಸ್ ಆಗಿಲ್ಲ. ಮೊನ್ನೆ ಒಬ್ಬ ಗುರ್ತಿರ್ಬಿಟ್ಟ ನಮ್ಮ ಏರಿಯಾದಲ್ಲಿ ಒಂದು ಮೂವಿ ನೋಡಕ್ಕೆ ಹೊರಮನೆಯಲ್ಲಿ. ಹಿಂದೆಗಡೆ ಜೋಬ್ಗೆ ಹಾಕೋಬಿಟ್ಟು ಮುಂದೆಗಡೆ ಹುಡುಕ್ತಾ ಇದ್ದೀನಿ. ಗೈಸ್ ಅವ್ರು ಕಾಫಿ ಕೊಟ್ಟು ಸುಮಾರು ಹೊತ್ತಾಗೈತೆ, ನಾವು ನೋಡ್ಕೊಂಡೇ ಇಲ್ಲ. ತಗೊಳ್ಳೋ ಹಿಂಗ್ ಹಿಡ್ಕೊಂಡು ಕುಡಿಬೇಕಂತೆ, ನಮ್ಗೆ ಗೊತ್ತಿಲ್ವಾ ಅದು. 2+ ಟೈರು 4 ಕಡೆ ಪಂಚರ್ ಆಗ್ಬಿಟ್ಟೈತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಹಾಫ್ ಡೇ ವಿತ್ ಶಶಾಂಕ್. ಶಶಾಂಕ್ ಯಾರು ಅಂತ ಕೇಳ್ತೀರಾ? ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳೆಲ್ಲ ಆಲ್ಮೋಸ್ಟ್ ಬಂದಿರ್ತಾನೆ. ಸೊ ಇವತ್ತು ಅವನ್ನ ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇವನೇ ಶಶಾಂಕ್ ಅಂತ ಅಂದ್ಬಿಟ್ಟು. ಮ್ಯಾಟ್ರ್ ಎಲ್ಲಿಗೆ ಹೋಗ್ತಾ ಇದೀವಿ? ಮದುವೆ ಯಾರ್ದು? ನಮ್ಮ ಫ್ರೆಂಡ್ದು. ನೋಡಿ ಗೈಸ್, ನನಗೇನು ಇನ್ವಿಟೇಷನ್ ಕೊಟ್ಟೇ ಇಲ್ಲ, ಬಟ್ ಆದರೂ ಇವನು ನನ್ನ ಒಬ್ಬನೇ ಹೋಗ್ತಾ ಇದ್ದಾನೆ, ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವನ ಜೊತೆ ಹೋಗ್ತಾ ಇದ್ದೀವಿ. ಇವತ್ತೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲರೂ ನೋಡಿ ಅಂತ ಹೇಳ್ತಾ, ಈ ವ್ಲಾಗ್ ಚೆನ್ನಾಗಿರುತ್ತೆ, ಕಂಟಿನ್ಯೂ ಆಗಿ ನೋಡಿ, ಮಿಸ್ ಮಾಡ್ಬಿಡಿ, ಸ್ಕಿಪ್ ಮಾಡಬೇಡಿ, ಓಕೆನಾ? ಎಂತ್ಯಾ ಗಾಡಿ ಕೀ ಎತ್ಕೊಳ್ಳೋದು ಮಾಡ್ತೈತೆ ಕಣೋ. ಗೈಸ್ ಇತ್ತೀಚೆಗೆ ಬೇಜಾನ್ ಮರು, ಎಷ್ಟು ಮರು ಅಂದ್ರೆ ಅಲ್ವಾ ಕ್ರೇಜಿ? ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಅವನು ಅಂತಾನೆ. ಗೈಸ್ ಏನಂದ್ರೆ ಗಾಡಿ ಕೀ ಮರ್ತಿಲ್ಲ ಅವನು, ಹಿಂದೆಗಡೆ ಜೋಬ್ಗೆ ಹಾಕೋಬಿಟ್ಟು ಮುಂದೆಗಡೆ ಹುಡುಕ್ತಾ ಇದ್ದೀನಿ, ಗಾಡಿ ಕೀ ಇಲ್ವಲ್ಲ, ಎತ್ಕೊಂಡಿಲ್ಲ ಅಂತ. ಗೈಸ್ ಸಾರಕ್ಕಿ ಸಿಗ್ನಲ್ ಅಲ್ಲಿ ಇದ್ದೀವಿ, ಫುಲ್ಲು ಟ್ರಾಫಿಕ್ಕು. ನಮ್ಮ ಫ್ರೆಂಡ್ ಹೇಳ್ದ ಆ ಕಡೆಯಿಂದ ಹೋಗ್ಬಿಟ್ಟಿದ್ರೆ ಹತ್ತಿರ ರೂಟ್ ಅಲ್ವಾ, ಚೆನ್ನಾಗಿರುತ್ತಲ್ವಾ ಅಂತ ಆ ಕಡೆ ಎಲ್ಲ ಶಾರ್ಟ್ ಕಟ್ಟಿಂದ. ನಾನು ಅದಕ್ಕೆ ಹೇಳಿದೆ, ಎಲ್ಲೇ ಕಡೆಯಿಂದ ಹೋದ್ರೂ ಅಷ್ಟೇ 40 ನಿಮಿಷ 30 ನಿಮಿಷ ಆಗುತ್ತೆ. ಬೆಂಗಳೂರಲ್ಲಿ ಎಲ್ಲ ರೋಡ್ಗಳಲ್ಲೂ ಸಣ್ಣ ಸಣ್ಣ ಸಂದಿಲೆಲ್ಲ ಫುಲ್ಲು ಜಾಸ್ತಿ ಗಾಡಿಗಳಿರ್ತವೆ, ರೋಡ್ ಚೆನ್ನಾಗಿರಲ್ಲ. ಇಲ್ಲಾದರೂ ಹೋದರೆ ರೋಡ್ ಚೆನ್ನಾಗಿರುತ್ತೆ, ಏನಂದರೆ ಸಿಗ್ನಲಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಷ್ಟೇ ಅಂತ ಹೇಳಿದೆ. ನಿಮಗೂ ಇದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ಹೇಳಿದ್ದು ಕರೆಕ್ಟಾ ಅಂತ. ಗೈಸ್ ಇದೇ ದೇವಸ್ಥಾನ, ಇಲ್ಲೇ ಮದುವೆ ನಡೀತಾ ಇರೋದು. ನೀವೆಲ್ಲ ನೋಡಿರ್ತೀರ, ಇದು ತುಂಬ ಫೇಮಸ್ಸು ಮದುವೆಗೆ ದೇವಸ್ಥಾನ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದಲ್ಲ ಒಂದು 2-3 ಮದುವೆ ಮಂಟಪ ಥರ ಇರುತ್ತೆ ಒಳಗಡೆ. ಒಂದು 4-5 ಮದುವೆ ನಡಿಬೋದು ಒಂದೇ ಸಲ ಅನಿಸುತ್ತೆ. ಇದು 2ನೇ ಸಲ ಬರ್ತಾ ಇರೋದು ನಾನು ಈ ದೇವಸ್ಥಾನದಲ್ಲಿ ಮದುವೆಗೆ. ಒಂದು ಸಲ ರೀಶನ್ ಜೊತೆ ಬಂದಿದ್ದೆ, ಅವಾಗ ಅವ್ರ ರಿಲೇಟಿವ್ ಯಾರೋ ನಮಗೂ ದೂರದ ಸಂಬಂಧಿ ಅಂತೆ, ಬಟ್ ಗೊತ್ತಿರಲಿಲ್ಲ, ನಮ್ಗೆ ಇನ್ವೈಟ್ ಮಾಡಿರಲಿಲ್ಲ. ಇನ್ನೂ ಹೋಗಿದ್ದೆ ಅವನ ಜೊತೆ. ಈಗ ಹೋಗಿದ್ದಾನೆ ಶಶಿ ಒಳಗಡೆ ಮದುವೆಗೆ. ಅದಕ್ಕೆ ನಾನು ಇಲ್ಲಿ ಆಚೆ ಕಡೆ ವೆಯ್ಟ್ ಮಾಡ್ತಾಯಿದ್ದೀನಿ. ಗಾಡಿ ಹತ್ರ ಬೇರೆ 2 ಹೆಲ್ಮೆಟ್ ಇದೆ, ಗಾಡಿ ಬೇರೆ ಟೈರು ಗೈಸ್ 2+ ಟೈರು 4 ಕಡೆ ಪಂಚರ್ ಆಗಿಬಿಟ್ಟೈತೆ. ಟೈರ್ ಚೇಂಜ್ ಮಾಡೋಣ ಅಂದರೆ ಟೈರ್ ಚೆನ್ನಾಗೈತೆ, ಬಟ್ 4 ಕಡೆ ಪಂಚರ್ ಆಗೋದಕ್ಕೆ ಏರ್ ಹೋಗ್ತಾ ಇರುತ್ತೆ ಡಬಲ್ಸ್ ಹಾಕಿದ್ರೆ. ಅವ್ನಿಗೆ ಹೇಳಿದೆ, ಅವ್ನು ಕೇಳಲಿಲ್ಲ. ಸೊ ಏರ್ ಸ್ವಲ್ಪ ಡೌನ್ ಆಗೈತೆ. ಮದುವೆ ಆಗೋರಿಗೆಲ್ಲ ಒಳ್ಳೇದಾಗಲಿ. ನಮ್ಮ ಮದುವೆ ಯಾವಾಗ ಮಾಡ್ತೀಯಪ್ಪ? ಬರೀ ಇಂಥದೆಯ. ಆಮೇಲೆ ಇನ್ನೊಂದು ಏನಂದರೆ, ಬೆಳಗ್ಗೆ ಹೇಳೋದೇ ಮರ್ತೋದೆ ನಿಮಗೆ. ಇವತ್ತು ನನ್ನ ಕನಸಲ್ಲಿ ಒಂದು 5:30-6 ಗಂಟೆಗೇನೋ ಹೆಸರಾಯಿತು. ನಮ್ಮಮ್ಮ ಬಂದು ಏನೋ ಹೇಳ್ದಂಗೆ, ಏನೋ ಮಾತಾಡಿಸ್ದಂಗೆ ಅದೊಂದು ಕನಸು ಬಿದ್ದ ತಕ್ಷಣ ಎಚ್ಚರಾಯಿತು. ಎಚ್ಚರಾಗಿ ನೋಡಿದ್ರೆ 5:30-6:30 ಟೈಮು. ನೋಡಿ ಆಗಲೇ ಮುಗಿಸ್ಕೊಂಡು ಬಂದ್ಬಿಟ್ಟ ಮದುವೆನ. ನೋಡ್ದಾ? ಅಂದ್ರೆ ಬರಲೇ ಇಲ್ಲ ಅವನು. ನೋಡ್ದಾ? ಅಕ್ಷತೆ ಹಾಕ್ದಾ? ಮುಯಿ ಹಾಕ್ದಾ? ಊಟ ಮಾಡೋಣ, ಟಿಫನ್ ಕೊಡ್ಸೋ, ಹೊಟ್ಟೆ ಎಸಿತಾ ಇದ್ಲಿ. ಗೈಸ್ ಅವ್ರು ಕಾಫಿ ಕೊಟ್ಟು ಸುಮಾರು ಹೊತ್ತಾಗೈತೆ, ನಾವು ನೋಡ್ಕೊಂಡೇ ಇಲ್ಲ. ತಗೊಳ್ಳೋ ನಿಲ್ರಿ, ಐತೆ ಗೈಸ್. ಟೇಸ್ಟ್ ನೋಡೋಣ ಬನ್ನಿ. ಹಿಂಗೆ ಹಿಡ್ಕೊಂಡು ಕುಡಿಬೇಕಂತೆ, ನಮ್ಗೆ ಗೊತ್ತಿಲ್ವಾ ಅದು. ನಮ್ಗೆ ಅವೆಲ್ಲ ಸೂಟ್ ಆಗಲ್ಲ ಗೈಸ್, ನಮ್ಗೆ ಹಿಂಗೆ ಕುಡಿದ್ರೆ ಅಭ್ಯಾಸ. ಡಿಕಾಷನ್ ಒಂಥರ ಚೆನ್ನಾಗೈತಲ್ವ? ಚೆನ್ನಾಗೈತೆ, ಒಂಥರ ಚೆನ್ನಾಗೈತೆ ಗೈಸ್. ಇಬ್ರು
ಹೆಂಗ್ ಗೊತ್ತಾ ಸರ್, ನಮ್ಮ ಹುಡುಗ ತಾರೇಗೌಡ ಅಂತೇಳಿ ಮನೆಗೆ ಹೋದ್ರೆ ಅವ್ರ ಮನೆ ಮುಂದೆ ಚಿರತೆಗಳೆಲ್ಲ ನಾಯಿ ತರ ಬಂದು ಬಗುಳ್ತಾವಂತೆ. ಇವನು ಓಡಿಸ್ತಾನಂತೆ. ಅವ್ನು ನೋಡಿ ಇನ್ನೊಂದು ಚಿರತೆ ತಾರೇಗೌಡ ಅಂತ ಅವನ ಹೆಸರು. ಗೈಸ್ ಫುಲ್ ರೋಸ್ಟ್ ಮಾಡ್ತಾವ್ರೆ ಇವರು ಇಬ್ರು. ಅವಾಗಿಂದ ಕುತ್ಕೊಂಡಿವ್ರನ್ನ ಇದಕ್ಕೆ ಯಾವ್ದೋ ಮೆಡಿಪ್ಲೇಸ್ಗೆ ಏನು ಅಂದ್ರೆ ಇಬ್ರು ಮೆಡಿಪ್ಲೇಸ್ಗೆ ಕಿಂಗು ಬಾಸು ಕಿಂಗ್ ಅಂತ ಕೆಲಸ ಬಿಡ್ತಾರೆ. ಚಿರತೆ ಹೊಡೆಯಕ್ಕೆ ಹೋಗ್ತಾನಂತೆ. ಆ ಚಿರತೆ ನಾಯಿ ತರ ಬಂದಿದ್ದಾವಂತೆ. ಸರ್ ಮುಖ ತೋರಿಸಿ ಸರ್. ಅವ್ನು ಬೇಗ ಬೇಕಾದ್ರು ನಾಳೆ ಬೇಜಾರ ಹೋಯ್ತಾರೆ ಅವರು. ಮುಖ ತೋರಿಸ್ಬಿಡಿ ಅಂತಾರೆ. ಬಟ್ ಇವರಿಬ್ರು ಸಕ್ಕತ್ತಾಗಿ ರೋಸ್ಟ್ ಮಾಡ್ತಾರೆ ಕೈ. ಬ್ರೋ ನಿಮ್ಮ ಹೆಸರು? ತಾರೇಗೌಡ ಅಂತ. ನಿಮ್ಮ ಹೆಸರು ಬ್ರೋ? ಹರೀಶಾ? ನನ್ನ ಹೆಸರು ಹರೀಶೆ. ಹೌದಾ? ಎಂತ ಬಿಟ್ಟು ಹುಲಿ ಹೊಡೆಯಕ್ಕೆ ಹೋಗ್ತೀನಿ, ಚಿರತೆ ಹೊಡೆಯಕ್ಕೆ ಹೋಗ್ತೀನಿ. ಅಲ್ಲ ನೀನ್ ಚಿರತೆ ನಾಯಿ ಮಾಡ್ಬಿಟ್ಟಿದ್ಯಲ್ಲ ನೀನು. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಚಿರತೆಗಿರೋ ಬೆಲೆನೂ ತಂದ್ಬಿಟ್ಟೆ ನೀನ್ ನಾಯಿ ಅಂತ ಹೇಳ್ಬಿಟ್ಟದನ್ನ. ಮಂಗಳೂರಲ್ಲಿ ಏನೋ ಗೊತ್ತಾಯ್ತಂತೆ. ಬಂದ್ಬೇಕಾರೆ ಅವ್ರ ಮೇಡಮ್ ಟಾರ್ಚರ್ ಕೊಟ್ಟಿರೋಂತೆ. ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಅವ್ರ ಮೇಡಮ್ ಮಕ್ಕಂಡಾಗ ಅವ್ರ ಪಕ್ಕ ಡೆತ್ ನೋಟ್ ಕೊಡ್ಬಿಟ್ಟು ಫೋಟೋ ಹೊಡೆದು ಎಲ್ಲ ಪೋಸ್ಟ್ ಹಾಕ್ಬಿಟ್ಟಿದ್ದಂತೆ. ಇವ್ರ ಹೆಸರೇನೇನ್ರಿ ಬ್ರೋ? ಚಿರತೆಗೌಡ. ಚಿರತೆಗೌಡ. ಅವ್ರಿಗೆ ಹೆವಿ ನಾಚಿಕೆ ಆಯ್ತೈತೆ ಬಿಡಿ. ಸರಿ ಬ್ರೋ, ಸಿಗೋಣ. ಬೈ. ಗೈಸ್ ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂದರೆ ಫೋರಮ್ ಮಾಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಮೂವಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಮೂವಿ ಎಲ್ಲ 2 ಗಂಟೆಗೆ 4 ಗಂಟೆಗಿದೆ. ಅದಕ್ಕೋಸ್ಕರ ಫೋರಮ್ ಮಾಲ್ಗೆ ಬಂದ್ವಿ. ಗೈಸ್ ಗಾಡಿ ಇಲ್ಲಿ ಹಾಕಿದ್ದೀನಿ. ಇಲ್ಲೂ ಕೂಡ ಫುಲ್ಲು ಟ್ರಾಫಿಕ್ಕು. ಇದು ನೋಡಿ ಗುರು ಪಾರ್ಕಿಂಗ್ ಹತ್ರ. ಫೋರಮ್ ಮಾಲಲ್ಲಿ ಇವತ್ತೇನು ಗೊತ್ತಿಲ್ಲ. ಇವತ್ತು ಬುಧವಾರ ತಾನೇ. ಬುಧವಾರ ಗೈಸ್. ಇವತ್ತು ಫುಲ್ಲು ಫೋರಮ್ ಮಾಲಲ್ಲಿ ಪಾರ್ಕಿಂಗ್ ಫುಲ್ಲು ತೋರಿಸ್ತೀನಿ ಬನ್ನಿ ನಿಮ್ಗಲ್ಲಿ. ಗೈಸ್ ನೋಡಿ ಗೈಸ್, ಫೋರಮ್ ಮಾಲಲ್ಲಿ ಪಾರ್ಕಿಂಗು ಬುಧವಾರ ದಿವಸ ಫುಲ್ಲು. ಹಂಗಾರೆ ಎಷ್ಟು ಜನ ಇರ್ಬೋದು ಗೈಸ್ ಒಳಗಡೆ? ಇಷ್ಟೊಂದೆಲ್ಲ ಗಾಡಿ ಹಾಕವ್ರೆ ಅಂತಂದರೆ ಅದು ಟೈಮ್ ಇಲ್ಲ 11 ಗಂಟೆ. 11 ಗಂಟೆಗೆ ಎಷ್ಟು ಜನ ಬಂದವ್ರ? ಏನಕ್ಕೆ ಬಂದವ್ರೆ ನೋಡ್ಬೇಕೀಗ. ಅದನ್ನ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಒಳಗಡೆ. ಮಾಲ್ ಒಳಗಡೆ ಬಂದಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಏನು ಅಷ್ಟೊಂದು ಜನ ಇಲ್ಲ. ಅಂಥದ್ದೇನು ಮ್ಯಾಟ್ರ್ ಇಲ್ಲ. ಮೋಸ್ಟ್ಲಿ 2nd ಫ್ಲೋರಲ್ಲಿ ಆಯಿತಾ? ನೋಡೋಣ ಅಂತೀರಾ? ಏನಾದರೂ ಕಂಟೆಂಟ್ ಸಿಗುತ್ತೆ. ಕಂಟೆಂಟ್ ಬಿಡು ಗುರು. ಅಷ್ಟೊಂದು ಜನ, ಅಷ್ಟೊಂದು ಪಾರ್ಕಿಂಗ್ ಮಾಡೋರಲ್ಲ ಜನ ಎಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಏನು ಗೈಸ್, ಇವನ್ ಕಂಟೆಂಟ್ಗಳು ಬೇರೆ ಕಂಟೆಂಟ್ ನೋಡ್ತಾನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಫೋರಮ್ ಮಾಲಲ್ಲಿ ಒಬ್ಬರು ಅಂದರೆ ನಮ್ಮ ಮನೆಗೆ ರೆಂಟಿಗಿದ್ರು. ಸೊ ಅವರು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಯಾವುದೋ ಫಾರಿನ್ದು ಶೂ ಬ್ರ್ಯಾಂಡಲ್ಲಿ. ಅದಕ್ಕೆ ಅವರು ಕಾಲ್ ಮಾಡ್ತಾ ಇದ್ದೀನಿ, ಏನಾದರೂ ಪಿಕ್ ಮಾಡಿದಾರೆ ಅಂತ. ಅವ್ರು ಪಿಕ್ ಮಾಡಿದ್ರು. ಅಲ್ಲ ಬ್ರೋ, ಎಲ್ಲಿ ನೀವೆಲ್ಲಿದ್ದೀರಾ? ನಾನು ಫೋರಮಲ್ಲಿ ಬಂದಿದ್ದೀನಿ ಬ್ರೋ. ಅದಕ್ಕೆ ಫೋನ್ ಮಾಡಿದೆ, ನೀವು ಏನೋ ಸಿಗ್ತೀರಾ ಅಂತ. ಹಾಂ, ನಾನು ಫಸ್ಟ್ ಫ್ಲೋರಲ್ಲಿದ್ದೀನಿ. ಇದ್ರ ಹತ್ರ ಗ್ರೌಂಡ್ ಫ್ಲೋರಾ? ಜಸ್ಟ್ ಇವಾಗ ಗ್ರೌಂಡ್ ಫ್ಲೋರಲ್ಲೇ ಇದ್ದೆ. ಬರ್ತೀನಿ. ಹಾಂ ಗೈಸ್, ಗ್ರೌಂಡ್ ಫ್ಲೋರಲ್ಲಿ ಅಂತೆ ಅವ್ರು ಇರೋದು. ಬನ್ನಿ ಅಂತ ಹೇಳ್ತಾರೆ. ಬನ್ನಿ ನೋಡೋಣ, ಮೀಟ್ ಮಾಡೋಣ ಅವ್ರನ್ನ. ನನಗೂ ಫೋರಮಲ್ಲಿ ಏನಾದರೂ ಕೆಲಸ ಸಿಕ್ಬಿಟ್ರೆ ಗೈಸ್ ಆರಾಮಾಗಿ ಇದ್ಬಿಡ್ತೀನಿ, ಸೇಲ್ಸ್ ಅಡ್ವೈಸರ್ ಆಗಿ. ಏನಂತೀಯ? ಗೈಸ್ ಇಲ್ಲೇ ಇದ್ದಾರೆ, ನೋಡೋಣ ಸರ್. ಗೈಸ್ ಇವರೇ ಶಾರುಖ್ ಅಂತ. ಗೈಸ್ ರೋ ಸಿಕ್ಕಿದ್ರು, ಮಾತಾಡಿದ್ವಿ ಚೆನ್ನಾಗೆ. ಒಂದು ಕಾಫಿ ಕುಡ್ಕೊಂಬಂದ್ವಿ. ಇವಾಗ ಇಲ್ಲಿಂದ ಹೊಡ್ತಾ ಇದ್ವಿ. ಅವ್ರಿಗೂ ಕೆಲಸ ಇದೆ. ಕೆಲಸ ಬಿಟ್ಟು ಬಂದಿದ್ರು ಅವ್ರು 5 ನಿಮಿಷ ಅಂತ ಅಂದ್ಬಿಟ್ಟು.
ಕೆಲಸ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ ನಮಗೂ ಫಾರಮಲ್ಲಿ ಹುಡ್ಕೊತೀರವ್ರ. ಹೌದು ಪಾಪ ಅವ್ರು ಟ್ರೈ ಮಾಡಿದ್ರು ಅವತ್ತೇ, ನಾನೇ ಬೇರೆ ಕಡೆ ಸಿಕ್ತು ಅಂತ ಅಂದ್ಬಿಟ್ಟು ಬೇಡ ಬ್ರೋ ಅಂತ ಅಂದ್ಬಿಟ್ಟೆ. ಸೊ ಇವಾಗ ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ. ಸಿಕ್ಕಿದ್ರೆ ಫಾರಮಲ್ಲಿ ಇಡ್ತೀನಿ, ಯಾರು ಬಂದ್ಬಿಡಿ. ಹೌದೌದು ಟ್ರೈ ಮಾಡ್ತಿದ್ರು. ನಿಮ್ದು ಯಾವುದು ಬ್ರೋ ಶಾಪು? ಪ್ರೀಮಿಯಂ ಬ್ರ್ಯಾಂಡ್ ಗೈಸ್, ಪ್ರೀಮಿಯಂ ಬ್ರ್ಯಾಂಡ್ ಶೂಸ್ ಎಲ್ಲ ಹೆವಿ ಕಾಸ್ಟ್ಲಿ ಇರುತ್ತೆ, ಬಟ್ ಆದರೆ ಶೂ ಮಾತ್ರ ಮಸ್ತ್ ಅಲ್ವ ಅಂದರೆ ಮಸ್ತಾಗಿ ನಾನು ಹಾಕೊಂಡಿದ್ದೀನಿ. ನೋಡಿ ಅವ್ರು ಹಾಕೊಂಡಿರೋದು ಅದೇ ಬ್ರ್ಯಾಂಡು ಇದೆ ಅಲ್ವ ಬ್ರೋ? ಏನು ಸಮಾಚಾರ? ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀರಾ ನೀವು ಯೂಟ್ಯೂಬ್ ಇಲ್ಲ ಇಲ್ಲ ಬ್ರೋ, ಏನು ಫೇಮಸ್ ಆಗಿಲ್ಲ. ಮೊನ್ನೆ ಒಬ್ಬ ಗುರ್ತಿರ್ಬಿಟ್ಟ ನಮ್ಮ ಏರಿಯಾದಲ್ಲಿ, ಗಾಡೀಲಿ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು. ಇದೆ ಅಲ್ವ ಬ್ರೋ? ಗೈಸ್ ಇದೆ, ಬಂದು ತೊಗೊಂಬಿಡಿ. ಶೂಸ್ ಎಲ್ಲ ಬೇಕಿದ್ರೆ, ಟಿ ಶರ್ಟ್ಸ್ ಎಲ್ಲ ಚೆನ್ನಾಗಿದೆ. 16,000 ಓಕೆ ಬ್ರೋ, ಸರಿ ಬ್ರೋ, ಸಿಗೋಣ. ಸೋಲಿಲಿ ಒಂದು ಬೇಜರ್ ನೋಡಿದೆ, ಅದನ್ನು ತೊಗೋಬೇಕು ಅಂತ ಹೆವಿ ಆಸೆ ನನಗೆ. ಅಲೆನ್ ಸೋಲಿ ಬ್ರ್ಯಾಂಡ್ ಬ್ಲೇಸರ್ ತೊಗೊಬೇಕು ಅಂತ ತುಂಬ ಆಸೆ. ಬಜೆಟ್ ಹೆವಿ ಇದೆ, ನಮ್ಮ ಹತ್ರ ಬಜೆಟ್ ಇಲ್ಲ ಅಷ್ಟು. ಬಟ್ ನಾನು ಮದುವೆ ತೊಗೋತೀನಿ ಬ್ರೋ, ತೊಗೋತೀನಿ ಕೈ ಬ್ರೋ ಅಂತ ಇದೀನಿ ನಾನು. ಅಂದರೆ ಮದುವೆ ಆಗೋದೇ ಡೌಟ್ ಇದೆ ಗೈಸ್. ಲೈಫ್ ಸ್ಟೈಲು ಮ್ಯಾಕ್ಸಲ್ಲೆಲ್ಲ ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಕಾಸ್ಟ್ಲಿ ಏನಿರಲ್ಲ, ಚೆನ್ನಾಗಿರುತ್ತೆ ಕಂಪೇರ್ ಟು ಅದರ್ ಬ್ರ್ಯಾಂಡ್. ಇಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಇವಾಗ ಗೇಮ್ ಇದಕ್ಕೆ ಬಂದಿದ್ದೀವಿ. ಚಿಲ್ಡ್ರನ್ಸೇ ಇಲ್ವಲ್ಲ ಗೈಸ್, ಆ ಕಡೆ ಹೋಗೋಣ ಬಾ. ಯಾವುದು ಗೇಮ್ ಆಡಲ್ಲ, ಸುಮ್ಮನೆ ಬಂದಿದ್ದೀವಿ. ನೋಡೋಣ, ಹೇಳಿದ್ದು ಈ ಥರ ಹೇಳಿದ್ದಾನೆ, ಆ ಥರ ಒಂದು ನೆಟ್ ಥರ ಹಾಕಿ ಕೆಳಗಡೆ ಇದಾಗ್ತದೆ ಗೈಸ್. ಒಂದು ಬಿಸ್ನೆಸ್ ಐಡಿಯಾ ಕೊಟ್ಟಿದ್ದೀನಿ, ಇವನು ಅವತ್ತಿಂದ ಮಾಡ್ತಾ ಇಲ್ಲ. ಅದನ್ನ ಇಂಟ್ರೆಸ್ಟ್ ಕೊಟ್ಟು ಮಾಡೋ ಅನ್ನೋದನ್ನ ಮಾಡ್ತಾನೆ ನೋಡು, ಇಷ್ಟೇ ಮಾಡಿ. ಸೊ ಈಗ PVR ಬರ್ತಾ ಇದ್ದೀವಿ ಒಂದು ಮೂವಿ ನೋಡೋಕ್ಕೆ, ಹೊರ ಮಾಡೋದು. 2 hours later. ಗೈಸ್, ಕನ್ನಡ ಫಿಲಮ್ ಏನಾದರೂ ಹಾಕಿದರೆ ಹೋಗ್ತೀವಿ, ಕನ್ನಡ ಫಿಲಮ್ ಹಾಕಿಲ್ಲ ಅಂತಂದರೆ ಹೋಗಲ್ಲ. ಇಷ್ಟೇ ಮ್ಯಾಟ್ರು. ನೋಡೋಣ ಯಾವ್ದು ಹಾಕಿದ್ದಾರೆ ಅಂದ್ಬಿಟ್ಟು. ಪ್ಲೀಸ್ ಹಾಕ್ಬಿಟ್ಟವ್ರೆ ಕನ್ನಡ. ಗೈಸ್, ಶೂ ಫ್ರಮ್ ಶೂ ಹಾಕಿದ್ದಾರೆ, ಅದಾದಮೇಲೆ ಯಾವುದೋ ಹಿಂದಿ ಹಾಕಿದ್ದಾರೆ, ಸ್ವಯಂ ಹಾಕಿದ್ದಾರೆ. ಕೊನೆಗೆ ಅದೊಂದಿತ್ತು ಕಾಲ, ಇದೆ ಅನ್ಸುತ್ತೆ ಕಣ. August 29 ರಿಲೀಸ್ ಆಗೈತೆ ಗೈಸ್. ಇವ್ರದ್ದು ವಿನಯ್ ರಾಜ್ಕುಮಾರ್ ತಾನೇ ಇವರು, ವಿನಯ್ ರಾಜ್ಕುಮಾರ್ ಗೈಸ್. ರೀಸೆಂಟಾಗಿ ಒಂದು ಮೂವಿ ನೋಡಿದ್ವಿ, ಚೆನ್ನಾಗಿತ್ತು. ಸೊ ಇವಾಗ ಹೋಗ್ತೀವಿ ಮೂವಿಗೆ, ಬಟ್ ಆದರೆ ಇಲ್ಲಿ ಹೋಗಲ್ಲ, ಬೇರೆ ಕಡೆ ಹೋಗ್ತೀವಿ. ಹಾಂ, ಚೆನ್ನಾಗೈತೆ ಬರ. ನಡೆದು ಕಾಲು ನೋವಾಯಿತು, ಇಲ್ಲಿ ಕುತ್ಕೊಳ್ಳೋಣ ಅಂತ ಬಂದ್ವಿ. ಎಲ್ಲ ಆಲ್ರೆಡಿ ಕುತ್ಕೊಂಡ್ಬಿಟ್ಟವ್ರೆ ಗೈಸ್, ಲವರ್ಸು ಫ್ರೆಂಡ್ಸು ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಜಾಗನೇ ಇಲ್ಲ. ಏನಂತಿದೆ? ಹೌದು, ಇಲ್ಲಿ ಕುತ್ಕೊಂಡ್ಬಿಡೋಣ. ಗೈಸ್, ಮೇಲ್ಗಡೆ ಟಾಪ್ ಆ್ಯಂಗಲಿಂದ ಒಂದು ನೋಡ್ಕೊಂಬಿಡಿ ಫಾರಮ್ ಎಲ್ಲ. ಎಲ್ಲ ನೋಡಿರ್ತೀರಾ, ನನ್ನ ಬ್ಲಾಗಲ್ಲಿ ಒಂದ್ಸಲ ನೋಡ್ಕೊಟ್ಟು. ಸೆಲೆಬ್ರಿಟೀಸ್ ಫೋರಮ್ಮಲ್ಲಿಂದ ಈಗ ಹೊಡ್ತಾ ಇದ್ದೀವಿ. ಒಬ್ಬೊಬ್ರದ್ದು ಒಂದೊಂದು ವಯಸ್ಸಿಲಿ ಲವರ್ಸ್, ಒಂದು ಲವರ್ಸು ಖುಷಿಯಾಗಿರ್ತಾರೆ ಕುತ್ಕೊಂಡು, ಇನ್ನೊಂದು ಲವರ್ಸ್ಗಳು ಫೀಲಿಂಗ್ಸಲ್ಲಿ ಇರ್ತಾರೆ, ಅಳ್ಕೊಂಡು ಏನೋ ಶೇರ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಲವೇ ಮಾಡಬೇಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂತರ ಇದು ಬಿಡಿ, ಚೆನ್ನಾಗಿರಿ, ಆವಾಗ ಚೆನ್ನಾಗಿರುತ್ತೆ ಲೈಫು. ಆಮೇಲೆ ಲವ್ ಮಾಡಾದ್ಮೇಲೆ ರಿಸ್ಟ್ರಿಕ್ಷನ್ಗಳು ನೋಡಬೇಕು. ಈಗಿನ ಕಾಲದ ಹುಡುಗಿರು ಇನ್ನೂ ಫುಲ್ಲು ಸ್ನ್ಯಾಪ್ಚಾಟ್ ಯೂಸ್ ಮಾಡಬೇಡ, ಆ ಹುಡುಗಿ ಪ್ರೊಫೈಲಿಗೆ ಲೈಕ್ ಕೊಡಬೇಡ, ಆ ಹುಡುಗಿ ಫೋಟೋಗೆ ಲೈಕ್ ಮಾಡಬೇಡ, ಬರೀ ಇಂಥದ್ದೇನೆ ಬರೀ. ಸೊ ಅದ್ರ ಬದಲು ಆರಾಮಾಗಿ ಸಿಂಗಲಾಗಿ ನೆಮ್ಮದಿಯಾಗಿರಿ, ಮನೇಲಿ ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ಏನಂತೀಯ? ನೀವು ಹೇಳ್ದಂಗೆ ಗೈಸ್, ಫಿಲಮ್ ಹೋಗೋದು ಬೇಡ ಅಂತ ಹೇಳ್ತಾವನೆ, ಕ್ಯಾನ್ಸಲ್ ಆಗೋದು. ಅಂದರೆ ಅವ್ನು ಸ್ವಲ್ಪ ಹುಷಾರಿಲ್ಲ, ಹೋಗಿ ಮನೇಲಿ ಮಲ್ಕೊಂಡ್ಬಿಟ್ರೆ ಸಾಕು ಅಂತ ಅಂತಾವನೆ. ಫಿಲಮ್ ಕರ್ಕೊಂಡು ಹೋಗ್ತೀನಿ ಅಂತ ಇವಾಗ ಮೋಸ ಮಾಡ್ತಾವನೆ ಗೈಸ್. ಹಾಂ, ಆಗ್ತಾ ಇಲ್ಲ, ಸುಸ್ತಾಗ್ತಾ ಇದೆಯಂತೆ. ಸೊ ಗೈಸ್, ಹಾಗಾದರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾನು ಹೋಗ್ಬಿಟ್ಟು ಬರ್ತೀನಿ. ಅನುಮತಿ ಕೊಡಿ.
ಆಯ್ತು ಹೋಗಿ ಸರ್.